ಎಲ್ಲರಿಗೂ ನಮಸ್ಕಾರ. ಚಾಯ್ಸ್ 3 ಯಾರು ಹಾಕ್ತೀರಾ? ಕಾಶ್ ಆ್ಯಂಡ್ ಡೆಪಾಸಿಟ್ ತಾವು ಕಟ್ಟಬೇಕು. ಚಾಯ್ಸ್ 1 ಹಾಕಿರೋರು ನಮ್ಮ ಲಿಸ್ಟಿಂದ ಹೊರಗಡೆ ಹೋಗಿರ್ತಾರೆ. ಚಾಯ್ಸ್ 2 ಹಾಕಿರುವಂಥವ್ರು ನೆಕ್ಸ್ಟು ಅಪ್ಗ್ರೇಡ್ ಆಗಲಿಲ್ಲ ಅಂತಂದರೆ ಆ ಸೀಟಿಗೆ ತಾವು ಹೋಗಿ ಅಡ್ಮಿಷನ್ ಆಗಲೇಬೇಕು. ಆವಾಗ ಯಾವುದೂ ಅವಕಾಶ ಇರಲ್ಲ ತಮಗೆ ಬಿಟ್ಕೊಡೋದಕ್ಕೆ. ಇಲ್ಲ ಅಂತಂದರೆ ನೀವು ಕೋರ್ಸ್ ಫೀಸ್ ಪ್ಲಸ್ 5 ಟೈಮ್ಸ್ ಪೆನಾಲ್ಟಿ ಕಟ್ಟಿ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳುವಂಥ ಪನಿಷ್ಮೆಂಟ್ ಇದೆ. ಚಾಯ್ಸ್ 3 ಹಾಕಿರೋರೆ 10,000 ಅಲ್ಲ ಕಟ್ಟನ? ನೋ, 10,000 ಕಾಶ್ ಆ್ಯಂಡ್ ಡೆಪಾಸಿಟ್ ಕಟ್ಟುವಂಥದ್ರ ಜೊತೆಗೆ ಚಾಯ್ಸ್ 3 ಅವರು, ಚಾಯ್ಸ್ 3 ಅಂದ್ರೇನು, ಈಗ ನಿಮಗೆ ಸಿಕ್ಕಿರುವಂಥದ್ದು ನಿಮ್ಮ ಖಾತೆಯಿಂದ ಸೀಟು ಬಿಟ್ಟು ಹೋಗುತ್ತೆ, ಉಳಿದಂಥ ಎಲ್ಲ ಆಪ್ಷನ್ಸ್ಗಳಿರುತ್ತೆ. 10,000 ಕೊಟ್ಬಿಟ್ಟು ಸುಮ್ಮನೆ ಕೂರುವಂಥದ್ದಲ್ಲ. ನೀವು ನೆಕ್ಸ್ಟ್ ರೌಂಡಲ್ಲಿ ಕಂಪಲ್ಸರಿ ಅಡ್ಮಿಷನ್ಸ್ ಇದೆ. ಹಾಗಾಗಿ ಚಾಯ್ಸ್ 3 ಹಾಕಿ 10,000 ಕೊಟ್ಟ ಮಾತ್ರಕ್ಕೆ ನೀವು ಸೇಫ್ ಅಂತಲ್ಲ. ತಾವು ದಯಮಾಡಿ ನಿಮ್ಮ ಲಾಗಿನ್ ಒಳಗಡೆ ಇರುವಂತಹ ಎಲ್ಲ ಆಪ್ಷನ್ಗಳನ್ನ ತಾವು ಪರಿಶೀಲನೆ ಮಾಡಿ. ನಿಮಗೆ ನಿಜವಾಗೂ ಈ ಕಾಲೇಜು ಸಿಕ್ಕಿದರೆ ಮಾತ್ರ ನಾನು ಹೋಗ್ತೀನಿ ಅನ್ನುವಂಥದ್ದನ್ನು ಖಾತ್ರಿಪಡಿಸ್ಕೊಂಡು ಅಂಥ ಕಾಲೇಜುಗಳನ್ನು ಮಾತ್ರ ತಮ್ಮ ಖಾತೆ ಒಳಗಡೆ ಲಾಗಿನ್ ಒಳಗಡೆ ಇಟ್ಕೊಳ್ಳಿ. ಸುಮ್ಮನೆ ಚಾಯ್ಸ್ 3 ಹಾಕ್ಬಿಟ್ಟು 10,000 ಕೊಟ್ಟು ನೀವು ಯಾವುದೋ ಫಸ್ಟ್ ರೌಂಡಲ್ಲಿ ಹಾಕಿರುವಂಥ ಎಷ್ಟೋ ಕಾಲೇಜುಗಳು ಇಷ್ಟ ಇದೆ ಇಷ್ಟ ಇಲ್ದಿರೋವೆಲ್ಲ ಇರ್ತವೆ. ನಮ್ಮ ಸಿಸ್ಟಮಿಗೆ ಏನು ಗೊತ್ತಾಗುತ್ತೆ, ನೀವು ಹಾಕಿರೋ ಆಪ್ಷನ್ ಮೇಲೆ ಪ್ರಿಯಾರಿಟಿ ಮೇಲೆ ಅಲರ್ಟ್ ಮಾಡ್ತೀವಿ. ಥರ್ಡ್ ರೌಂಡಿಗೆ ಬಂದಾಗ ನೋ ನನಗೆ ಅದೂ ಇಷ್ಟ ಇಲ್ಲ ಅಂತಂದರೆ 10,000 ರೂಪಾಯಿ ಫೋರ್ಫಿಟ್ ಮಾಡ್ತೀವಿ. ಜೊತೆಗೆ ನಿಮ್ಮದು ಆ ಕೋರ್ಸ್ ಫೀಸು ಪ್ಲಸ್ 5 ಟೈಮ್ಸ್ ಪೆನಾಲ್ಟಿ ಹಾಕ್ತೀವಿ. ಇಲ್ಲ ನನಗೇನು, ನಾನು ಬರೋದೇ ಇಲ್ಲ ಈ ಕಡೆ, 10,000 ರೂಪಾಯಿ ಅಷ್ಟೇ ಇರುತ್ತೆ ಅಂತ ನೀವು ಅಂದ್ಕೊಳ್ಬೋದು. ಆದರೆ ನೀವು ಎಲ್ಲೂ ಹೋಗ್ಲಿಕ್ಕಾಗಲ್ಲ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬಿಟ್ಟು. ನೀವು ನೆಕ್ಸ್ಟ್ ಇಯರ್ ಸಹ ಬರ್ತೀರ. ತಮ್ಗೆ ಗೊತ್ತಿರಬೇಕು, ಲಾಸ್ಟ್ ರೌಂಡಲ್ಲಿ ಸೀಟ್ ತಗೊಂಡು ಅಡ್ಮಿಷನ್ ಆಗಿಲ್ಲ ಅಂತಂದರೆ ಮುಂದಿನ ವರ್ಷ ನೀವು ಕೌನ್ಸಿಲಿಂಗಲ್ಲಿ ಭಾಗವಹಿಸುವಂಥದ್ದಕ್ಕೆ ಅವಕಾಶ ಇರಲ್ಲ. ಈ ವರ್ಷ ಹೋದ ವರ್ಷ ಸೀಟ್ ತಗೊಂಡು ಅಡ್ಮಿಷನ್ ಆಗಿಲ್ದಿರುವಂತಹ 1,600 ವಿದ್ಯಾರ್ಥಿಗಳಿಗೆ ಈ ವರ್ಷ ನಾವು ಬಾರ್ ಮಾಡಿದ್ದೀವಿ ಕೊನೆ ಸುತ್ತಿನಲ್ಲಿ. ಅಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಚಾಯ್ಸ್ 3 ಹಾಕೋರು 10,000 ಕೊಟ್ಟರೆ ಮಾತ್ರ ಅಲ್ಲ, 10,000 ಕಾಶ್ ಆ್ಯಂಡ್ ಡೆಪಾಸಿಟ್ ಕೊಡೋದ್ರ ಜೊತೆಗೆ ನಿಮ್ಮ ಲಾಗಿನ್ನಲ್ಲಿರುವಂತಹ ಎಲ್ಲ ಕಾಲೇಜುಗಳನ್ನು ತಾವು ಒಮ್ಮೆ ಪರಿಶೀಲನೆ ಮಾಡಿ ನಿಮಗೆ ನಿಜವಾಗೂ ಸೀಟ್ ಸಿಕ್ಕಿದರೆ ಹೋಗ್ತೀನಪ್ಪ ನನ್ನ ಕಾಲೇಜಿಗೆ ಅನ್ನುವಂಥದ್ದನ್ನು ಮಾತ್ರ ತಾವು ಅಲ್ಲಿ ಬಿಡಬೇಕಾಗುತ್ತೆ. ಹಾಗಾಗಿ ಈಗ ಮುಂದಿನ 3-4 ದಿವಸ ನಾವು ಚಾಯ್ಸಿಗೆ ಮಾತ್ರ ಕೊಟ್ಟಿರ್ತೀವಿ, ದುಡ್ಡು ಕಟ್ಟಿರ್ತೀರ. ನೆಕ್ಸ್ಟು ಏನು, ನಾನು ಕೌನ್ಸಿಲಿಂಗ್ ಪ್ರಕ್ರಿಯೆ ರೀಅರೇಂಜ್ ಮಾಡುವಂಥದ್ದಕ್ಕೆ ಬಿಡ್ತೀನಿ. ಆವಾಗ ಚಾಯ್ಸ್ 3 ಹಾಕಿರುವಂಥವರು ದಯಮಾಡಿ ಲಾಗಿನ್ ಆಗಿ ತಾವು ರೀಅರೇಂಜ್ ಮಾಡಿ ಪ್ರಾಪರಾಗಿ. ಚಾಯ್ಸ್ 2 ಹಾಕಿರುವಂಥವ್ರು ಅಷ್ಟೇ. ಚಾಯ್ಸ್ 2 ಹಾಕಿರ್ತೀರ, ಮೇಲ್ಗಡೆದು ಹೈಯರ್ ಆಪ್ಷನ್ ತಗೊಳುತ್ತೆ. ಮೇಲ್ಗಡೆ ನಿಮಗೆ ಯಾವುದಾದ್ರೂ ಇಷ್ಟ ಇಲ್ಲ ಅಂತಂದರೆ, ಈಗ ಸಿಕ್ಕಿರೋ ಕಾಲೇಜ್ಗಿಂತನೂ ಸ್ವಲ್ಪ ಅದು ವೀಕ್ ಇದೆ, ನನಗೆ ಆಸಕ್ತಿ ಇಲ್ಲ ಅಂತಂದರೆ ದಯಮಾಡಿ ತಾವು ಡಿಲೀಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅದನ್ನು ಬಿಟ್ಬಿಟ್ಟು ಈಗ ಚಾಯ್ಸ್ 2 ಹಾಕಿ ಆ ಕಡೆ ತಿರುಗಿ ನೋಡದೇ ಇಲ್ದಿರುವಂಥದ್ದು, ಆಮೇಲೆ ಸಿಕ್ಕಿದಾಗ ನೋ ಅದು ಚೆನ್ನಾಗಿಲ್ಲ ಅಂತ ಅನ್ನೋದಕ್ಕಾಗಲ್ಲ. ಹೈಯರ್ ಆಪ್ಷನ್ ನೀವೇ ಹಾಕಿರ್ತೀರ. ಚಾಯ್ಸ್ 3 ಹಾಕಿ 10,000 ಕಾಶ್ ಆ್ಯಂಡ್ ಡೆಪಾಸಿಟ್ ಕಟ್ಟಿದ ಮಾತ್ರಕ್ಕೆ ನಿಮ್ಮದು ಮುಗಿಯಲ್ಲ. ನೆಕ್ಸ್ಟ್ ನಾವು ಕೌನ್ಸಿಲಿಂಗ್ದು ಎನೇಬಲ್ ಮಾಡ್ತಿದ್ದಂಗೆ ಲಾಗಿನ್ ಆಗಿಬಿಟ್ಟು ತಾವು ಪ್ರಾಪರಾಗಿ ವೆರಿಫೈ ಮಾಡ್ಕೊಳ್ಳಿ ನಿಮ್ಮ ಆಪ್ಷನ್ಸು. ಉಳಿದಂತೆ ಚಾಯ್ಸ್ 4 ತಮಗೆಲ್ಲ ಗೊತ್ತಿದೆ. ಕೌನ್ಸಿಲಿಂಗಲ್ಲಿ ಮುಂದುವರಿಯೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತೇಳಿ ಚಾಯ್ಸ್ 4 ಹಾಕ್ತೀರಾ. ನಮ್ಮ ಕೌನ್ಸಿಲಿಂಗಿಂದ ತಾವು ಹೊರಗಡೆ ಹೋಗ್ತೀರಾ. ತಾವು ಮ್ಯಾನೇಜ್ಮೆಂಟಲ್ಲೋ ಮತ್ತೆಲ್ಲೋ ಅಡ್ಮಿಷನ್ಸ್ ಹಾಕ್ತೀರಾ. ನಿಮಗೆ ತಿರ್ಗಾ ನಮ್ಮ ಕಡೆ ಪ್ರವೇಶ ಇರಲ್ಲ. ಚಾಯ್ಸ್ 4 ಹಾಕ್ತಂಥವರಿಗೆ ಇದು.